ಸರ್ ನಮಸ್ಕಾರ. ನಾವು ಬೆಂಗಳೂರು 24/7.com ಇಂದ. ಸರ್, ತಾವು ಈ ಕ್ಷೇತ್ರದಲ್ಲಿ ಕಮ್ಮನಹಳ್ಳಿ ವಾರ್ಡಲ್ಲಿ BJPಯಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀರಾ. ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಿಮಗೆ ಎಷ್ಟು ಅರಿವಿದೆ? ಅದನ್ನು ಮುಂದೆ ಯಾವ ರೀತಿ ನೀವು ಗೆದ್ದರೆ ಯಾವ ರೀತಿ ಅದನ್ನು ಪರಿಹಾರ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ನಾನು ಈ ಒಂದು ಕಮ್ಮನಹಳ್ಳಿ ವಾರ್ಡಿನ ರಾಮಸ್ವಾಮಿಪಾಳ್ಯದಲ್ಲೇ 25 ವರ್ಷಗಳಿಂದ ಹೆಚ್ಚಿಗಾಗಿ ನಾನು ಇಲ್ಲಿ ವಾಸವಾಗಿದ್ದೇನೆ. ನಾನು ಇಲ್ಲಿಯೇ ಮರಿಯನಿಕೇತನ್ ಸ್ಕೂಲಲ್ಲಿ ಕೂಡ ಹೈಸ್ಕೂಲು ಮತ್ತು ಕಾಲೇಜು RC ಕಾಲೇಜಲ್ಲಿ ಬೆಂಗಳೂರಿನಲ್ಲಿ ಓದಿರುವಂಥದ್ದು. ಹಾಗೆ ಒಂದು 10-15 ವರ್ಷಗಳಿಂದ ಇಲ್ಲಿನ ಪಂಚಾಯಿತಿ ಇರಲಿಲ್ಲ, ಕಾರ್ಪೊರೇಷನ್ ಇರಲಿಲ್ಲ, CMCನೂ ಇರಲಿಲ್ಲ. ಅಂಥ ಟೈಮಲ್ಲಿ ನಾವು ಇಲ್ಲಿ ಮೂಲಭೂತ ಸೌಲಭ್ಯಗಳು ಸುಮಾರು ತೊಂದರೆಗಳಾಗಿ ಇತ್ತು. ಇಲ್ಲಿನ ನೀರಿರ್ಬೋದು, ಚರಂಡಿ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ರೋಡುಗಳಿರ್ಬೋದು, ಮತ್ತು ಇಂಡಿಯನ್ ಆಯಿಲ್ ಅಂತ ಒಂದು ಜಂಕ್ಷನ್ ಇದೆ ಇಲ್ಲಿ. ಆ ಜಂಕ್ಷನಲ್ಲಿ ರೈಲ್ವೆ ಗೇಟ್ ಇದೆ. ಅಲ್ಲಿ ಕೂಡ ಇಲ್ಲಿ ಇಂಡಿಯನ್ ಆಯಿಲ್ ಅಂತ ಕಾರ್ಪೊರೇಷನ್ ಇದ್ದಾಗ ಬಹು ಸಂಖ್ಯೆಯಲ್ಲಿ ವೆಹಿಕಲ್ಸು ಮೂವಿಂಗ್ ಆಗ್ತಾಯಿತ್ತು. ಆ ಟೈಮಲ್ಲಿ ಕೂಡ ಅಲ್ಲಿದ್ದಂಥ ರೈಲ್ವೆ ಗೇಟ್ನಾಗಲಿ, ವೈಡ್ನಿಂಗ್ ಮಾಡೋದಾಗಲಿ, ಲಿಫ್ಟ್ ಟೈಮ್ ಇದಾಗಲಿ, ಹೀಗೆ ಇನ್ನೂ ಅನೇಕ ರೀತಿಯಲ್ಲಿ ವಾಟ್ರ್ ವೆರಿ ಇಂಪಾರ್ಟೆಂಟ್ ಆಗಿ, ಮತ್ತು ಈ ಒಂದು ಪ್ಲೇ ಗ್ರೌಂಡು ಬೇಕು ಅಂತೇಳಿ ಆಗಲಿ, ಒಂದು ಲೈಬ್ರರಿ ಬೇಕು ಅಂತೇಳಾಗಲಿ, ಹೀಗೆ ಅನೇಕ ಸಮಸ್ಯೆಗಳಿಟ್ಕೊಂಡು ನಾವು ಹೋರಾಟಗಳು ಮಾಡ್ತಾಯಿದ್ವಿ. ಆಗ ಒಂದು ಸ್ಫೂರ್ತಿ ಯುವಕರ ಸಂಘ ಅಂಥೇಳಿ ಒಂದು ಕಮ್ಮನಹಳ್ಳಿ ಮುಖ್ಯ ರಸ್ತೆ ರಾಮಸ್ವಾಮಿಪಾಳ್ಯದಲ್ಲಿ ಸ್ಥಾಪನೆ ಮಾಡಿದ್ವಿ 1991ನಲ್ಲಿ. ಆಗಿಂದ ಇಲ್ಲಿನ ಸ್ಥಳೀಯವಾಗಿ ಏನೇ ಸಮಸ್ಯೆಗಳು ಬಂದ್ರೂ ಅನೇಕ ಸೇವಾ ಚಟುವಟಿಕೆಗಳು ಇಲ್ಲಿ ಐ ಕ್ಯಾಂಪ್ಸ್ ಇರ್ಬೋದು. ಡಾಕ್ಟರ್ MC ಮೋದಿಯವ್ರನ್ನ 1993ರಲ್ಲಿ ಕರ್ಕೊಂಬಂದು ಇಲ್ಲಿ ಐ ಕ್ಯಾಂಪ್ ಮಾಡಿದ್ವಿ ಕೋದಂಡರಾಮ ಕಲ್ಯಾಣ ಮಂಟಪದಲ್ಲಿ. ಹಾಗೆ ಸ್ಕೂಲ್ ಮಕ್ಕಳಿಗೆ, ಪೂರ್ ಸ್ಟೂಡೆಂಟ್ಸ್ಗೆ ಬುಕ್ಸ್ ಕೊಡುವಂಥದ್ದು. ಇನ್ನು ಕ್ಲೀನಿಂಗ್ ಏರಿಯಾ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಶಾಲಾ ಮಕ್ಕಳನ್ನ ಒಂದು ಕರ್ಕೊಂಬಂದು ಒಂದೊಂದು ಸ್ಕೂಲಿಂದ ಒಂದೊಂದು ದಿವಸ ಕರ್ಕೊಂಬಂದು ಸ್ವಚ್ಛವಾಗಿ ಇಡಬೇಕಂತೇಳಿ ಒಂದು ಕ್ಯಾಂಪ್ ಥರ ಮಾಡ್ತಾಯಿದ್ವಿ. ಇನ್ನು ಈ ಭಾಗದಲ್ಲಿ ನಮಗೆ ಅನೇಕ ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ವ್ಯಕ್ತಪಡಿಸ್ತಾಯಿದ್ರು. ಮುಖ್ಯವಾಗಿ ವಜ್ರೇಶ್ವರಿ ಯುವಕರ ಸಂಘ ಮತ್ತು ಹಾಗೂ ಕಮ್ಮನಹಳ್ಳಿ ಕನ್ನಡ ಸಮಾಜ ಸೇವಕರ ಸಂಘ, ಬಾಣಸವಾಡಿ, ಮಾರುತಿ ಸೇವಾನಗರ ಸಂಘಗಳು, ಹೀಗೆ ಆಯಿಲ್ ಮಿಲ್ ರಸ್ತೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಮಗೆ ಸ್ಪಂದಿಸ್ತಾ ಇದ್ದರು. ಹಾಗೆ ನಾವು ಸಮಾಜದ ಜೊತೆ ಗುರುಸ್ಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ಕೊಂಡ್ಬಂದ್ವಿ. ಇವತ್ತು ಜನರ ಆಶೀರ್ವಾದ ಮಾಡಿ ನನ್ನನ್ನು ಏನಾದರೂ ಗೆಲ್ಲಿಸಿದರೆ ಮೊದಲ ಆದ್ಯತೆ ಈ ಭಾಗದ ಕುಡಿಯೋ ನೀರಿನ ಸಮಸ್ಯೆಗೆ ಫಸ್ಟು ನಾನು ಪರಿಹಾರ ಕೊಡ್ತೀನಿ. ಮಿಕ್ಕಿದ್ದು ಚರಂಡಿ, ರಸ್ತೆ, ಸ್ಟ್ರೀಟ್ ಲೈಟ್ಸು, ಹೀಗೆ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಕಡೆ ಸಿಂಗಲ್ ಫೇಸ್ ಇದಿದೆ ಅಂತನ್ನೆಲ್ಲ ಅದನ್ನು ಇದು ಮಾಡಬೇಕು ಅಂಥೇಳಿ ನಮ್ಮ ಉದ್ದೇಶವಾಗಿದೆ. ಸರ್, ಇನ್ನೊಂದು ಪ್ರಶ್ನೆ. ಸಾಕಷ್ಟು ಜನರು ಇವತ್ತು ವೋಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ನಿಮ್ಮ ವಾರ್ಡ್, ಈ ಕಮ್ಮನಹಳ್ಳಿ ವಾರ್ಡ್ ಸುತ್ತಮುತ್ತ ನೋಡಿದ್ರೆ ಸಾಕಷ್ಟು ಜನ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಜನಗಳು ಆ ಥರ ಯಾರು ಮುಂದೆ ವೋಟ್ ಹಾಕೋಕೆ ಮುಂದೆ ಬರ್ತಾ ಇಲ್ವಾ? ಅವರಿಗೆ ನೀವು ಯಾವ ಥರ ಮೆಸೇಜ್ ಕೊಡ್ತೀರಾ? ಅವ್ರಿಗೆ ಯಾವ ರೀತಿ ನೀವು ಮೋಟಿವೇಶನ್ ಮಾಡ್ತೀರಾ ಬಂದು ವೋಟ್ ಮಾಡಿ ಅಂತ? ಇವಾಗ ನಾವು ಆದಷ್ಟು ಆಲ್ರೆಡಿ ಸುಮಾರು ಕಡೆ ಒಂದು ಮೆಸೇಜ್ ಕ್ಯಾಂಪಿಂಗ್ ಥರ ನಡೀತಾ ಇದೆ. ಈ ಮೆಸೇಜ್ ಕ್ಯಾಂಪಿಗೆ ಒಂದು ಎಜುಕೇಟೆಡ್ ಕ್ಲಾಸ್ಗೆ ಹೋಗ್ತಾ ಇದೆ. ಅವರು ಬಂದು ವೋಟ್ ಹಾಕಬೇಕು. ಆ ಒಂದು ಮೆಸೇಜ್ಗಳನ್ನು ನೋಡಿ ಇವತ್ತು ಬ್ಯಾಂಗ್ಳೂರ್ ಸಿಟಿ ನಮ್ಮ ಒಂದು ಚೀಫ್ ಮಿನಿಸ್ಟರ್ ಏನೋ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಈ ಯೋಜನೆಗಳು ನೋಡೋಣ BBMP ಬೆಂಗಳೂರಲ್ಲಿ BJP ಪಕ್ಷವಾಗಿ ಆಗಬೇಕು. ಈ ಒಂದು ಉದ್ದೇಶದಿಂದ ಈ ಒಂದು ಯೂತ್ಸು ಏನಿದ್ದಾರೆ, IT-BT ಕಂಪನಿಯಲ್ಲಿ ಮಾಡೋಂಥ ಉದ್ಯೋಗಿ ಇರ್ಬೋದು, ಇಲ್ಲ ಬೇರೆ ಬಿಸ್ನೆಸ್ ಇರ್ಬೋದು, ಇಲ್ಲ ಬೇರೆ ಯಾವುದೇ ರೀತಿಯ ಮತದಾರರು ಇರ್ಬೋದು, ಇವತ್ತು ವೋಟ್ ಹಾಕಲಿಕ್ಕೆ ಇವತ್ತು ನಮ್ಮ ಒಂದು ನಿದರ್ಶನ ಅಂತಂದರೆ ನಮ್ಮ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರೇ ಒಂದು ನಿದರ್ಶನ. ಅನೇಕ ಅಂಡರ್ ಪಾಸಸ್ ಇರ್ಬೋದು, ವೈಡ್ನಿಂಗ್ ಆಫ್ ರೋಡ್ಸ್ ಇರ್ಬೋದು, ಇಲ್ಲ ವಾಟರ್ ಫೆಸಿಲಿಟೀಸ್ ತೊಗೊಂಡಿರ್ತಕ್ಕಂಥ ಕ್ರಮ ಇರ್ಬೋದು, ಹೀಗೆ ಇನ್ನು ಪವರ್ ಪ್ರಾಜೆಕ್ಟ್ಸ್ಗೆ ಇಂಪ್ರೂವ್ಮೆಂಟ್ಸ್ಗೆ ತೊಗೊಂಡಿರ್ತಕ್ಕಂಥದ್ದು ಇರ್ಬೋದು, ಟ್ರಾನ್ಸ್ಪೋರ್ಟ್ಗೆ ಇರ್ಬೋದು. ಇನ್ನು ಮುಂದೆ ಈ ಒಂದು ಬೆಂಗಳೂರು ನಗರ ಸುತ್ತಮುತ್ತಲು ಇನ್ನೂ IT-BT ಕಂಪನಿಗಳು, ಇಲ್ಲ ಯಾವುದನ್ನ ಒಳ್ಳೆ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು